ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತು ನಮಗೆ ಯಾರೋ ನುಚ್ಚಣಬು ಅಂತ ಹೇಳ್ತಾರಲ್ಲ, ಇದು ಪುಟ್ಟಕ್ಕಿರುತ್ತೆ. ಇದು ಸಿಕ್ಕಿತ್ತು ಅಂತ ಯಾರೋ ತಂದುಕೊಟ್ಟಿದ್ರು, ತೋಟದಲ್ಲಾಗಿತ್ತು ಅಂತ ಹೇಳಿ. ಇದಕ್ಕೆ ಬೆಳ್ಕಾಣ್ಬು ಅಂತಲೂ ಕರೀತಾರೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕ್ಲೀನ್ ಮಾಡೋದು ಮಾತ್ರ ತುಂಬ ಕಷ್ಟ, ತುಂಬ ಪೇಷನ್ಸ್ ಬೇಕು. ಇದನ್ನು ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಒಂದು 2-3 ತಾಸು ಆಯಿತು ಕ್ಲೀನ್ ಮಾಡೋ ತನಕ. ಇದು ಏನಿಲ್ಲ, ತುದಿ ಕಟ್ ಮಾಡಿ ಮಣ್ಣೆಲ್ಲ ತೆಗೆದು ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಇಷ್ಟಾಗಿದೆ ದೊಡ್ಡ ಹರವಾಣದಲ್ಲಿ. ಅದನ್ನು ನಾನು ಒಂದು 5-6 ಸಲ ವಾಶ್ ಮಾಡಿ, ಅಂದರೆ ಮಣ್ಣೆಲ್ಲ ಇರಬಾರ್ದು, ಅದಕ್ಕೋಸ್ಕರ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಮತ್ತು ನೀರು ಸ್ವಲ್ಪ ಜಾಸ್ತಿ ಹಿಂಡಿ ತೆಕ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ನೀರಾಗಿಬಿಡತ್ತೆ ಬೇಯಿಸೋಕ್ಕಿಟ್ಟಾಗ. ನಾನು ತುಂಬ ಹೊತ್ತು ಜರಡಿ ಹಿಡಿಯೋ ತಟ್ಟೆಲ್ಲ ಹಾಕಿಟ್ಟಿದ್ದೆ, ನೀರು ಫುಲ್ ಹೋಗಲಿ ಅಂತ ಹೇಳಿ. ಅದಕ್ಕಿಲ್ಲಿ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ. ಇದನ್ನು ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನಾನೊಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತೀನಿ. ಅದಕ್ಕೆ ಮತ್ತೆ ಟೊಮ್ಯಾಟೊ, ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಒಂದೊಂದೇ ಅದನ್ನು ಹಾಕ್ತಾಯಿದ್ದೀನಿ. ಇದು ನೋಡೋಕೆ ತುಂಬ ಅನಿಸುತ್ತೆ, ಬೇಯಿಸಿದ್ಮೇಲೆ ಒಂದು ಸ್ವಲ್ಪ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮೆಟೊನೂ ಹಾಕ್ಕೊಬಿಡಬೇಕು. 4 ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ 4 ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆ ಥರ ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೂಲಾಗಕ್ಕೆ ಬಿಡಬೇಕು. ನೋಡಿ, ಈ ಥರ ಆದರೆ ಸಾಕು. ಇಷ್ಟಾದಮೇಲೆ ನಾನು ಸ್ವಲ್ಪ ಹೊತ್ತು ಕೂಲಾಗಕ್ಕೆ ಬಿಟ್ಟಿದ್ದೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಲೇ ಇಲ್ಲ ನಾನು, ಯಾಕಂದರೆ ಅದು ಅಣಬೆ ನೀರು ತುಂಬ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ಹುರಿದಿರೋದ್ರಲ್ಲೇ ಎಣ್ಣೆ ಸ್ವಲ್ಪ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಅಣಬೆ, ಅದನ್ನು ಹಾಕ್ಕೋಬೇಕು. ಅಷ್ಟನ್ನು ಸ್ವಲ್ಪ ನೀರು ಹಿಂಡಿನೇ ಹಾಕ್ಕೋಬೇಕು, ಇಲ್ಲಾಂದರೆ ತುಂಬ ನೀರು ಬಿಟ್ಕೊಳ್ಳುತ್ತೆ. ನಾವು ಗ್ರೇವಿ ಥರ ಅಥವಾ ಸಾಂಬಾರು ಥರ ಮಾಡ್ಕೊಳ್ಳೋದಾದರೆ ನೀರು ಚೆನ್ನಾಗಿ ಬಿಡಲಿ ಅಂತ ಹಾಗೆ ಹಾಕ್ಕೋಬೋದು. ನಾನು ನೋಡಿ ಇಷ್ಟು ಒತ್ತಿ ಹಾಕಿದ್ದೀನಿ, ಆದರೂ ಇಷ್ಟು ನೀರು ಬಿಟ್ಕೊಂಡಿದೆ. ಇವಾಗ ಇದು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಫುಲ್ ಬೆಂದೋಗುತ್ತೆ. ನಾನು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಟೊಮೆಟೊ, ಈರುಳ್ಳಿ ಏನೂ ಹಾಕಿಲ್ಲ. ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು. ಇದು ಇವಾಗ ಬೇಯ್ತಾ ಬಂದಿದೆ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕಿವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇ. ಅದನ್ನು ಇದೇ ರೀತಿ ನೋಡಿ, ನೀರೇ ಹಾಕಿಲ್ಲ ನಾನು. ಇದನ್ನು ಇವಾಗ ಚೆನ್ನಾಗಿ, ಅಂದರೆ ಫಸ್ಟಿಗೆ ನಾವು ಇದಕ್ಕೆ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಫಸ್ಟು ಖಾರದ ಪುಡಿ ಹಾಕ್ಕೋಬೇಕು. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೋಬೋದು, ಮತ್ತು ಧನಿಯಾ ಪುಡಿ. ನಾನು ಜೀರಿಗೆ ಮತ್ತು ಧನಿಯಾ ಪುಡಿ ಮಾಡಿ ಒಟ್ಟಿಗೆ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಿದ್ದೆ. ಇವಾಗ ನೋಡಿ, ಇದು ಈ ಥರ ಆಗಿದೆ. ನೋಡೋಕ್ಕೆ ಮ್ಯಾಗಿ ಥರ ಅನಿಸುತ್ತೆ. ಆಯ್ತಿದು ಬೆಂದಿದೆ. ಇವಾಗ ನಾನು ಸ್ವಲ್ಪ ನೀರು ಆರಲಿ ಅಂತ ನಾನು ಬಿಟ್ಕೊಂಡೆ. ಇವಾಗ ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿದ ತಕ್ಷಣ ಆಮೇಲೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಗರಂ ಮಸಾಲನೂ ಅಷ್ಟೇ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೇನು ಗರಂ ಮಸಾಲೆಗಳು ಬೇಡ, ನಾನು ಗರಂ ಮಸಾಲೆ ಪೌಡರ್ ಮಾತ್ರ ಹಾಕ್ಕೊಂಡಿರೋದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೇ ನೀರಿರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆನೇ ಇರಲ್ಲ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಅದನ್ನು ಹಾಕ್ಕೋಬೇಕು. ಅದ್ರ ಜೊತೆಲೇ ಇಲ್ಲಿ ಮತ್ತೆ ಅವಲಕ್ಕಿನೂ ರೆಡಿ ಮಾಡ್ತಾಯಿದ್ರು, ಟೀ ಟೈಮ್ ಆಗಿತ್ತು ಅಂತ ಹೇಳಿ. ಇದು ಬೆಲ್ಲನ ಸ್ವಲ್ಪ ಇಟ್ಟು ಕಾಯಿನೂ ಅದಕ್ಕೆ ಹಾಕಿ ಕರಗ್ಸೋಕ್ಕಿಟ್ಟಿದ್ದಾರೆ. ಇಲ್ಲಿವಾಗ ಇದಾಗಿದೆ. ನಾನು ಇದಕ್ಕೆ ಟೊಮೆಟೊ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ, ಗ್ರೈಂಡ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಹಾಕಬೇಕು ಇವಾಗ.
ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದನ್ನು ತೊಳೆದು ನೋಡಿ. ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇದನ್ನು. ಅಷ್ಟರೊಳಗೆ ಇಲ್ಲಿ ನೋಡಿ ಕಾಯಿ ಮತ್ತು ಬೆಲ್ಲ ಸ್ವಲ್ಪ ನೀರು ಹಾಕಿ ಕರಗಿಸಿದ್ದೀವಿ. ಅದಕ್ಕೆ ಅವಲಕ್ಕಿನ ಆ್ಯಡ್ ಮಾಡಿದರೆ ಆಯಿತು. ಚೆನ್ನಾಗಿ ಕಲಿಸ್ಕೋಬೇಕಷ್ಟೆ ಇದನ್ನು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಸುಮ್ಮನೆ ಬೆಲ್ಲ ಕಾಯಿ ಹಾಕಿ ಕಲಸಿ ತಿಂದರೂ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಬೆಲ್ಲ ಬಾಯಿಗೆ ಸಿಗತ್ತೆ ಅಂತಿದ್ರೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಈ ರೀತಿ ಮಾಡ್ಕೋಬೋದು. ನಾನು ಇದು ಫೈನಲ್ಲಾಗಿ ಇದಕ್ಕೆ ಲಿಂಬೆ ಹುಳಿ ಬದಲಿಗೆ ವಾಟೆ ಹುಳಿ ಹಾಕ್ತಾಯಿದ್ದೀನಿ. ವಾಟೆ ಹುಳಿನ ಅದು ಕಾಯಿ ಬರುತ್ತಲ್ಲ, ಅದನ್ನು ಪುಡಿ ಮಾಡಿ ಇಟ್ಟಿದ್ರು ನಮ್ಮ ಅತ್ತೆ. ಅದನ್ನು ಹಾಕ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟ್ ಆಗುತ್ತೆ. ನಿಮಗೂ ಎಲ್ಲಾದರೂ ವಾಟೆ ಹುಳಿ ಸಿಕ್ಕಿದ್ರೆ ಟ್ರೈ ಮಾಡಿ. ಅವಲಕ್ಕಿ ರೆಡಿಯಾಗಿದೆ, ಚೆನ್ನಾಗಿ ಬಂದಿತ್ತು. ಇದು ಫೈನಲಾಗಿ ರೆಡಿ ಆಗಿದೆ. ಇವಾಗ ಇದ್ರ ಜೊತೆಯಲ್ಲಿ ಚಪಾತಿ ಮಾತ್ರ ಚೆನ್ನಾಗಾಗತ್ತೆ, ರೊಟ್ಟಿನೂ ಚೆನ್ನಾಗಾಗತ್ತೆ. ನಾವು ಇದಕ್ಕೆ ಇವತ್ತು ಚಪಾತಿ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಇನ್ನು ಸ್ವಲ್ಪ ಟೈಮ್ ಇತ್ತು ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಬಿಡೋಣ ಅಂತ ಹೇಳಿ ಬಂದೆ. ಇದು ಸಿಂಪಲ್ ಬ್ಲೌಸು. ಆಲ್ಮೋಸ್ಟ್ ನನ್ನ ಬ್ಲೌಸನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು. ಇದು ನನ್ನ ತಂಗಿ ಬ್ಲೌಸು. ಇದೇನಿಲ್ಲ, ಸಿಂಪಲ್ಲಾಗಿ ಲಾಸ್ಟಲ್ಲಿ ಪೈಪಿಂಗ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಡೋರಿ ಕೊಟ್ಟಿರೋದು ಸಿಂಪಲ್ಲಾಗಿ ಹೊಲಿದು, ಏನು ಡಿಸೈನ್ ಎಲ್ಲ ಮಾಡಿಲ್ಲ. ಇದು ಫೈನಲಾಗಿ ಈ ರೀತಿ ಬಂದಿತ್ತು. ಜಸ್ಟ್ ಡೋರಿ ಹಾಕಿದ್ದೀನಿ ಒಂದು, ಅದು ರೆಡಿ ಡೋರಿನೇ. ಇದು ಪೈಪಿಂಗ್ ಇಟ್ಟಿರೋದಷ್ಟೇ. ಇವಾಗ ಚಪಾತಿ ಮಾಡಬೇಕು. ಸಂಜೆ ಆಗ್ತಾ ಬರ್ತಿದ್ದಂಗೆ ಸೊಳ್ಳೆ ಎಲ್ಲ ಒಳಗೆ ಬರುತ್ತೆ. ಫಸ್ಟ್ ಕಿಟಕಿ ಬಾಗಿಲು ಹಾಕ್ಕೊಬಿಡ್ಬೇಕು. ಇವಾಗ ಚಪಾತಿ ಎಲ್ಲ ಲಟ್ಸಿಟ್ಟಾಗಿದೆ. ಇವಾಗ ಕಾಯಿಸೋದೊಂದೇ ಬಾಕಿ. ಚಪಾತಿನ ಸ್ವಲ್ಪ ದೊಡ್ಡೂರಿಲೇ ಇಟ್ಕೊಂಡು ಪಟ ಕಾಯಿಸಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡತ್ತೆ. ನಾವಿಲ್ಲಿ ಒಂದು ಸಲ ಫಸ್ಟಿಗೆ ಹಾಕಿದಾಗ ಎಣ್ಣೆ ಹಚ್ಚೋದಕ್ಕಿಂತ ಅದನ್ನು ಮಗ್ಚ್ ಹಾಕಿದ ಮೇಲೆ ಎಣ್ಣೆ ಹಚ್ಚಿದರೆ ಸ್ಮೂತಾಗಿ ಬರುತ್ತೆ ಚಪಾತಿ. ಇವಾಗ ಮಶ್ರೂಮ್ ಪಲ್ಯ ಜೊತೆಗೆ ಚಪಾತಿ. ಇದು ಈವ್ನಿಂಗಿಗೆ ಮಾಡಿರೋದಲ್ಲ, ಅದಕ್ಕಾಗಿ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿಗೆ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಇದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ. ಅದರಲ್ಲೂ ಲೈಟಾಗಿ ಮಳೆ ಬರ್ತಿದ್ರೆ ಬಿಸಿಯಾಗಿ ಕಾಫಿ ಇಲ್ಲ ಟೀ ಇರಬೇಕು ಅನಿಸುತ್ತೆ. ಚಪಾತಿ ಇನ್ನೂ ಮಾಡೋದು ತುಂಬಾ ಇದೆ. ಎಲ್ಲ ಲಟ್ಸಿಟ್ಕೊಂಡಿದ್ದೀವಿ, ಇನ್ನೂ ಅಷ್ಟು ಕಾಯಿಸ್ಬೇಕು. ನೋಡಿ ಇಷ್ಟೇನ ಕಾಯಿಸೋದಿದೆ ಇನ್ನು. ಒಂದಕ್ಕೊಂದು ಅಂಟಲ್ಲ ಇದು. ಇವಾಗ ಆಲ್ರೆಡಿ ಅದನ್ನು ಲಟ್ಸಿಟ್ಟೆ ಒಂದು 1/4 ಗಂಟೆ ಆಗಿದೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೋಬೋದು. ನಾನು ಇಲ್ಲಿ ಚಪಾತಿ ಮತ್ತು ಪಲ್ಯ ಜೊತೆ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ. ಫೈನಲಿ ಟೇಸ್ಟ್ ನೋಡಾಯಿತು, ಸೂಪರಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾರ್ಸಲ್ ಬಂದಿತ್ತು ಮೀಶೋದಿಂದ. ಈ ಟಾಪ್ ಆರ್ಡರ್ ಮಾಡಿದ್ದೆ ನಾನು. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ ಇದು. ಇದು ಅಂಬ್ರೆಲಾ ಟಾಪ್ ಥರ ಇದೆ. ಹೈಟ್ ಇದ್ದವ್ರಿಗೆ ಎಷ್ಟು ಲಾಂಗ್ ಆದರೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಹೈಟ್ ಕಮ್ಮಿ ಇರೋರಿಗೆ ಈ ಥರ ಸ್ವಲ್ಪ ಶಾರ್ಟ್ ಇರೋ ಅಂಬ್ರೆಲಾ ಕುರ್ತಿನೂ ಚೆನ್ನಾಗಾಗತ್ತೆ ಅಂತ ಹೇಳಿ ಇದು ಸ್ವಲ್ಪ ಶಾರ್ಟ್ ಇತ್ತು ಅಂತ ನಾನು ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ, ಬರೀ 300 ರುಪೀಸ್ಗೆ. ಮತ್ತು ಇದು ಬರೀ 300 ನೋಡಿ. ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತಕ್ಕೊಂಡು ಮೀಶೋದಲ್ಲಿ ಹಾಕಿ ಸಿಗತ್ತೆ. ಇದು ಪ್ಯಾಂಟು ನನ್ನ ಮಗಳಿಗೆ. ಇದು 625ಗೆ ಸಿಕ್ಕಿದೆ. ಅದರಲ್ಲಿ MRP 1200 ಏನೋ ಸಮಥಿಂಗ್ ಇದೆ. ಇದೊಳಿಗೆ ಸೈಜ್ ದೊಡ್ಡ ಆಗತ್ತೆ ಅಂದ್ಕೊಂಡಿದ್ದೆ, ಇಲ್ಲ ಸರಿಯಾಗೇ ಬಂದಿದೆ. ಇದು 625ಗೆ ನಷ್ಟು ಸಿಕ್ಕಿದೆ ನಮಗೆ. ಇದರಲ್ಲೇ ಪಾಕೆಟ್ ಜೀನ್ಸನ್ನ ನಾವಿಲ್ಲಿ ಅಂಗಡೀಲಿ ತೊಗೊಂಡಿದ್ವಿ. ಅದೇ ರೀತಿ ಸೇಮ್ ಪ್ಯಾಟರ್ನ್ ಬೇಕು ಅಂತ ಇದ್ಲು, ಆದರೂ ಪಾಕೆಟ್ ಬೇಡ ಈ ಸಲ ಪ್ಲೇನಲ್ಲೇ ಮಾಡ್ತೀನಿ ಅಂತ ಹೇಳಿ ಇದನ್ನು ಬುಕ್ ಮಾಡ್ಕೊಂಡಿದ್ಲು.
ಲೈಕ್ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.